ನಮಸ್ಕಾರ ಸ್ನೇಹಿತರೆ, ಈ ರೀತಿಯ ಟ್ರೆಂಡಿಂಗ್ ಲಿರಿಕ್ಸ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋದಲ್ಲಿ ಎಡಿಟ್ ಮಾಡುವ ಅಷ್ಟು ಮೆಟೀರಿಯಲ್ ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮೊದಲು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ 1:1 ರೇಷಿಯೋವನ್ನು ಸೆಲೆಕ್ಟ್ ಮಾಡಿ. ರೇಷಿಯೋ ಸೆಲೆಕ್ಟ್ ಮಾಡಿದ ಮೇಲೆ ಕಲರ್ ಲೇಯರನ್ನು ಆ್ಯಡ್ ಮಾಡಿ. ಸೊ ಈ ಕಲರ್ ಲೇಯರ್ ಎಷ್ಟು ಸೆಕೆಂಡ್ ಇಡಬೇಕಂತ ನಾನು ಹೇಳ್ತೇನೆ. ಸೊ ಮೊದಲಿಗೆ ಬ್ಲೂ ಕಲರ್ 4.0 ಸೆಕೆಂಡ್, ನಂತರ ಗ್ರೀನ್ ಕಲರ್ 3.7 ಸೆಕೆಂಡ್, ನಂತರ ಬ್ಲ್ಯಾಕ್ ಕಲರ್ 3.9 ಸೆಕೆಂಡ್, ನಂತರ ಬ್ಲೂ ಕಲರ್ 3.2 ಸೆಕೆಂಡ್, ನಂತರ ಇನ್ನೊಮ್ಮೆ ಬ್ಲೂ ಕಲರ್ 3.9 ಸೆಕೆಂಡ್, ನಂತರ ಬ್ಲ್ಯಾಕ್ ಕಲರ್ 4.0 ಸೆಕೆಂಡ್, ನಂತರ ಗ್ರೀನ್ ಕಲರ್ 1.6 ಸೆಕೆಂಡ್, ಲಾಸ್ಟಲ್ಲಿ ಆರೆಂಜ್ ಕಲರ್ 6.5 ಸೆಕೆಂಡ್. ಸೊ ಓಕೆ, ಈ ಕಲರ್ ಲೇಯರನ್ನು ಆ್ಯಡ್ ಮಾಡಿ. ಸೊ ಇವಾಗ ಲಿರಿಕ್ಸನ್ನು ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಲಿರಿಕ್ಸ್ ಆ್ಯಡ್ ಮಾಡಿದ ಮೇಲೆ ಸ್ಪ್ಲಿಸ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಫಿಲ್ಟರ್ಗೆ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಿರಿಕ್ಸನ್ನು ಅಡ್ಜಸ್ಟ್ ಮಾಡಿ, ಎಷ್ಟು ಬೇಕಂತ ನೋಡಿ. ಸೊ ಈ ಕಲರ್ ಲೇಯರ್ ಇರುತ್ತಲ್ಲ, ಸೊ ಈ ಕಲರ್ ಲೇಯರನ್ನು ಸರಿಯಾಗಿ ನೋಡಿ. ಸೊ ಈ ಲಿರಿಕ್ಸನ್ನು ಕಟ್ ಮಾಡಿ. ಮೊದಲಿಗೆ ಬ್ಲೂ ಕಲರಲ್ಲಿ ಕಟ್ ಮಾಡಿ ಲಿರಿಕ್ಸನ್ನು, ನಂತರ ಗ್ರೀನ್ ಕಲರ್ ಎಂಡಲ್ಲಿ ಲಿರಿಕ್ಸನ್ನು ಕಟ್ ಮಾಡಿ, ನಂತರ ಬ್ಲ್ಯಾಕ್ ಕಲರ್ ಎಂಡಲ್ಲಿ ಈ ರೀತಿಯಲ್ಲಿ ಲಿರಿಕ್ಸನ್ನು ಕಟ್ ಮಾಡಿ. ಸೊ ಕಲರ್ ಲೇಯರ್ ಎಂಡಲ್ಲಿ ಲಿರಿಕ್ಸ್ ಕಟ್ ಮಾಡಿದ ಮೇಲೆ ಸೊ ಬ್ಲೂ ಕಲರಲ್ಲಿ ಲಿರಿಕ್ಸ್ ಈ ಬಲಗಡೆ ಅಡ್ಜಸ್ಟ್ ಮಾಡಿ. ನಂತರ ಗ್ರೀನ್ ಕಲರ್ ಬರುತ್ತಲ್ಲ, ಇವಾಗ ಮಧ್ಯದಲ್ಲಿ ಆ್ಯಡ್ ಮಾಡಿ, ಸ್ವಲ್ಪ ದೊಡ್ಡ ಮಾಡಿ ಈ ರೀತಿಯಲ್ಲಿ. ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಆವಾಗ ಎಡಕ್ಕೆ ಆ್ಯಡ್ ಮಾಡಿ ಲಿರಿಕ್ಸನ್ನು. ಸೊ ನಂತರ ಮುಂದೆ ಬನ್ನಿ, ಇಲ್ಲಿ ಬ್ಲೂ ಕಲರ್ ಬರುತ್ತೆ, ಸೊ ಇಲ್ಲಿ ಬಲಕ್ಕೆ ಇರಲಿ ಲಿರಿಕ್ಸ್. ಸೊ ಇನ್ನೊಂದು ಸಾರಿ ಇಲ್ಲಿ ಬ್ಲೂ ಕಲರ್ ಬರುತ್ತಲ್ಲ, ಸೊ ಈ ಲಿರಿಕ್ಸನ್ನು ಎಡಗಡೆ ಆ್ಯಡ್ ಮಾಡಿ. ನಂತರ ಮತ್ತೆ ಇಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ, ಇವಾಗಡೆ ಆ್ಯಡ್ ಮಾಡಿ ಲಿರಿಕ್ಸ್. ಸೊ ಇನ್ನು ಫೋಟೋವನ್ನು ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನಾನು ಈ ಒಂದು ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಸೊ ನಂತರ ಇದನ್ನು ಸ್ವಲ್ಪ ಕ್ರಾಪ್ ಮಾಡ್ಕೊಳ್ತೇನೆ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಈ ಕಡೆ ಮೂವ್ ಮಾಡಿ. ಸೊ ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿ 0 ಮಾಡಿ. ಸೊ ಎರಡು ಕೀ ಫ್ರೇಮ್ನ ಮಧ್ಯದಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೀನಿಯರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟನ್ನು ಆ್ಯಡ್ ಮಾಡಿ. ನಂತರ ಸ್ವಲ್ಪ ಈ ರೀತಿಯಲ್ಲಿ ಮೂವ್ ಮಾಡಿ ಮೇಲ್ಗಡೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಗ್ರೀನ್ ಕಲರಲ್ಲಿ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡೋಣ. ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಓಕೆ, ಗ್ರೀನ್ ಕಲರಲ್ಲಿ ಈ ಒಂದು ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಫೋಟೋವನ್ನು ಕೆಳಗಡೆ ಆ್ಯಡ್ ಮಾಡಿ ಈ ರೀತಿಯಲ್ಲಿ. ಸೊ ನಂತರ ಬ್ಲ್ಯಾಕ್ ಕಲರಲ್ಲಿ ಒಂದು ಫೋಟೋವನ್ನು ಆ್ಯಡ್ ಮಾಡೋಣ. ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಆ್ಯಡ್ ಮಾಡಿದ ಮೇಲೆ ಈ ರೀತಿಯಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ ಸೈಡಲ್ಲಿ. ಸೊ ಇದನ್ನು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ, ಫೋಟೋದ ಬ್ಯಾಕ್ಗ್ರೌಂಡ್. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಈ ಕಡೆ ಆ್ಯಡ್ ಮಾಡಿ. ನಂತರ ಇನ್ನೊಮ್ಮೆ ಬ್ಲೂ ಕಲರ್ ಬರುತ್ತೆ, ಸೊ ಇಲ್ಲಿ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡೋಣ. ಫೋಟೋವನ್ನು ಅಡ್ಜಸ್ಟ್ ಮಾಡಿ, ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಸ್ವಲ್ಪ ಹಿಂದೆ ಬನ್ನಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ. ಆಪೋಸಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿ 0 ಮಾಡಿ. ನಂತರ ಫೋಟೋವನ್ನು ಸ್ವಲ್ಪ ಹಿಂದೆ ತಗೊಂಡೋಗಿ. ಸೊ ಇವೆರಡು ಕೀ ಫ್ರೇಮ್ನ ಮಧ್ಯದಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೀನಿಯರ್ ಗ್ರಾಫ್ಸ್ ಸೆಲೆಕ್ಟ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ, ಇದನ್ನು ಸ್ವಲ್ಪ ಮೇಲ್ಗಡೆ ಆ್ಯಡ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಂದು ಬ್ಲೂ ಲೇಯರ್ಗೆ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡೋಣ. ನಂತರ ಬ್ಲ್ಯಾಕ್ ಕಲರ್ ಬರುತ್ತೆ, ಸೊ ಬ್ಲ್ಯಾಕ್ ಕಲರ್ಗೆ ಒಂದು ಫೋಟೋವನ್ನು ಆ್ಯಡ್ ಮಾಡೋಣ. ನಂತರ ಗ್ರೀನ್ ಕಲರ್ ಬರುತ್ತೆ, ಸೊ ಗ್ರೀನ್ ಕಲರ್ಗೆ ಒಂದು ಫೋಟೋವನ್ನು ಆ್ಯಡ್ ಮಾಡಿ. ಲಾಸ್ಟಲ್ಲಿ ಆರೆಂಜ್ ಕಲರ್ ಲೇಯರ್ ಬರುತ್ತೆ, ಸೊ ಅದಕ್ಕೆ ಒಂದು ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಸೊ ಫೋಟೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಸೊ ನಂತರ ಇದನ್ನು ಕ್ವಾಲಿಟಿಯಲ್ಲಿ ಸೇವ್ ಮಾಡಿ. ಸೊ ಎಡಿಟ್ ಮಾಡಿದ ವೀಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಇನ್ನೊಮ್ಮೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ಇವಾಗಲೇ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ, ಸೊ ಆ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ. ಸೊ ಈ ವಿಡಿಯೋವನ್ನು ಆ್ಯಡ್ ಮಾಡಿದ ಮೇಲೆ ಎಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ 9:16 ಲೇಯರ್ ಸೆಲೆಕ್ಟ್ ಮಾಡಿ. ಸೊ ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಮಾಸ್ಕ್ ಆಪ್ಷನ್ ಸೆಲೆಕ್ಟ್ ಮಾಡಿ, ರೆಕ್ಟ್ಯಾಂಗಲ್ ಮಾಸ್ಕ್ ಸೆಲೆಕ್ಟ್ ಮಾಡಿ. ಸೊ ನಂತರ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ ರೀತಿಯಲ್ಲಿ. ರೌಂಡ್ ಆಪ್ಷನ್ ಇದೆ ನೋಡ್ಬೋದು, ಇದನ್ನು ಸ್ವಲ್ಪ ಮೇಲ್ಗಡೆ ತೊಗೊಂಡೋಗಿ, ಜಾಸ್ತಿ ಅಲ್ಲ ಸ್ವಲ್ಪ. ಸೊ ನಂತರ ಸೈಡಲ್ಲಿ ಸ್ವಲ್ಪ ಕ್ರಾಪ್ ಮಾಡಿ. ಸೊ ಓಕೆ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿ. ನಂತರ ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ.